ನೋಡು ಯಾಕೆ ಬೇಜಾರಾಗಿದ್ದೀನಿ ನಳಿನ. ಯಾಕೆ ಹಿಂಗೆ ಕೂತ್ಕೊಂಡಿದ್ಯಾ? ಇನ್ನೇನು ಮಾಡೋದು, ಎಷ್ಟೋ ಬಂದಿರೋಳು ಅಂತ ಹೇಳಿ ಎಲ್ಲ ನಿಮ್ಮ ಅಕ್ಕ ಹೇಳ್ದಂಗೆ ಕೇಳ್ಕೊಂಡು ಕುತ್ಕೋಬೇಕು ನಾನು. ಏನು ಕನಾಗ್ಲಿ ಪ್ರತಿಯೊಂದಕ್ಕೂ ನಿಮ್ಮ ಅಕ್ಕ ಹೇಳ್ದಂಗೆ ಕೇಳಬೇಕಲ್ಲ ನಾನು. ಅವ್ರು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು? ನಮ್ಮ ಮನೆ ಮೇಲೆ ನಾನು ಹೇಳ್ದಂಗೆ ಅವ್ರು ಕೇಳಬೇಕು. ನಿಮ್ಮ ಅಕ್ಕ ತಾನೇ ಇಲ್ಲಿ ಬಂದಿರೋದು, ಅವ್ರು ಹೇಳ್ದಂಗೆ ನಾವು ಕೇಳಬೇಕಂತೆ. ಎಲ್ಲದಕ್ಕೂ ಏನಾಗಲಿ ತಿಂಡಿ ಮಾಡೋದ್ರಿಂದ ಹಿಡಿದು ಒಂದು ಅಡುಗೆ ಮಾಡೋದ್ರಿಂದ ಹಿಡಿದು ಎಲ್ಲ ಅವ್ರು ಹೇಳ್ದಂಗೆ ಕೇಳಬೇಕು. ಬಿಡ ಮುದ್ದೆ ಮಾಡುವಂತಾರೆ. ನನಗೆ ತಿಂಡಿ ತಿಂದು ಅಭ್ಯಾಸ ಆಗೈತೆ, ತಿಂಡಿ ಮಾಡ್ತೀನಿ ಅಂತಂದರೆ, ಇಲ್ಲ ನಾವು ನಮ್ಮ ಮನೆಯವ್ರು ತಿನ್ನಲ್ಲ, ಅವ್ರು ಕುರಿಯೋಕೆ ಹೋಗ್ತಾರೆ ಅಂತಂದರೆ ಅವ್ರು ಗಂಡನ ಕರ್ಕೊಂಡೋಗಿ ಎಲ್ಲಾದರೂ ಮಾಡ್ಕೊಂಡು ತಿಂದ್ಲೇಳು. ನಮ್ಮ ಗೊಂಬೆಲಕ್ಕ ಹುಟ್ಟಾಗಿಂದನೂ ಇಲ್ಲೇ ಇರೋದು. ಇಲ್ಲೇ ಮದುವೆ ಆಗಿ ಅದಕ್ಕೇನೆ ಇಲ್ಲೇ ಇರೋದು. ಏನು ಮಾಡೋಕ್ಕಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕ. ನೀನು ಅವರು ಡಿಲ್ವರಿ ಟೈಮ್ ಅಲ್ಲ, ಅದಕ್ಕೇನೆ ಅವರು ಪಾಪು ಆಗಿ ದೊಡ್ಡದು ಆಗೋವರೆಗೂ ಹೋಗಲ್ಲ. ಆಮೇಲೆ ಅವ್ರ ಮನೆಗೆ ಅವ್ರು ಹೋಗ್ತಾರೆ. ನಾವಿಲ್ಲಿರ್ಲಿಲ್ವಲ್ಲ, ಅದಕ್ಕೆ ಅವ್ರು ಬಂದು ಇಲ್ಲೇ ಇದ್ದರು ಅಷ್ಟೇ. ಬಿಡು, ಇವಾಗೆಲ್ಲ ಆಗೋಗೈತಲ್ಲ, ಯಾಕೆ ಸುಮ್ಮನೆ ಟೆನ್ಷನ್ ತಗೊಂತೀಯಾ? ನೀನು ಟೆನ್ಷನ್ ತಗೊಂಬಕ್ಕೆ ಹೋಗ್ಬಿಡ. ಸುಮ್ಮನೆ ನಿನ್ಗೇನು ಬೇಕೋ ಅದು ಮಾಡಿಡು, ನಾನೆಲ್ಲ ಹೇಳ್ತೀನಿ, ಸರಿನಾ? ಸುಮ್ಮನೆ ನಿನ್ಗೇನು ಇಷ್ಟ ಆಗುತ್ತೋ, ನಿನ್ಗೇನು ಮಾಡಬೇಕು ಅನ್ಸುತ್ತೋ ಅದು ಮಾಡಿಬಿಡು. ನಾವು ಕುರಿ ನೋಡ್ಕೊಂಡಿರೋದು, ನಮಗೆ ಬೇಕು, ನಮಗೂ ಇದ್ರಲ್ಲಿ ಭಾಗ ಬೇಕು ಅಂತ ಮಾತಾಡ್ತಿದ್ರು. ಇದ್ರಲ್ಲಿ ಭಾಗ ತಗೋಬೇಕು ಅಂತ ಹೇಳಿ. ಅದು ಹೆಂಗೆ ಕೊಡ್ತಾರೆ ಅವರಿಗೆಲ್ಲ ಭಾಗನ? ಅವರು ನೋಡ್ಕೊಂಡವ್ರೆ, ನಮ್ಮ ಮನೇಲಿ ಉಂಡವ್ರೆ ಇದಾರೆ ಅಷ್ಟೇ. ನಾವು ಅದು ಹೆಂಗೆ ಬಂದಾಗ ಅವ್ರು ಹೇಳ್ದಂಗೆ ಕೇಳೋಕ್ಕಾಗುತ್ತೆ? ನಾನಂತೂ ನಿಮ್ಮ ಅಕ್ಕ ಹೇಳ್ದಂಗೆ ಕೇಳಲ್ಲಪ್ಪ. ಏನು ಮಾಡೋಕ್ಕಾಗುತ್ತೆ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡಳಿನ. ಇಲ್ಲ ಕಣ್ರಿ, ಆಗೋದಿಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಅವ್ರು ಇರ್ಬೇಕಿಲ್ಲ ಅಂದ್ರೆ ನಾನು ಇರಬೇಕು. ಏನು ನಿಮ್ಮ ಅಕ್ಕರಿಬ್ರು ಹೇಳ್ದಂಗೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಅವ್ರು ಹೇಳ್ದಂಗೆ ಕೇಳಬೇಕಂದ್ರೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಅವ್ರು ಹೇಳ್ದಂಗೆ ಕೇಳಬೇಕಂತಂದ್ರೆ ಆಗೋದಿಲ್ಲ. ನಾನು ಬಂದಾಗ ಏನೋ ಹೊಸ ಹೊಸದಲ್ಲಿ ಕೇಳಿದೆ, ಇವಾಗ ಕೇಳೋದಕ್ಕೆ ಆಗೋದಿಲ್ಲ. ಎರಡರೊಂದು ತೀರ್ಮಾನ ಆಗಬೇಕು, ಇಲ್ಲಾಂದ್ರೆ ಅವ್ರು ಇರ್ಬೇಕಿಲ್ಲ ನಾನು ಇರ್ಬೇಕು ಅಷ್ಟೇ. ಇಲ್ಲೋಡಮ್ಮ, ಹೇಳೋದು ಅರ್ಥ ಮಾಡ್ಕ ನೀನು. ಅಯ್ಯೋ, ಅವಳೆ ಹತ್ತಕ್ಕೆ ಅರ್ಥ ಮಾಡ್ಕೊಂಡವಳೆ. ನೀನು ಅವಳನ್ನ ಕರ್ಕೊಂಬಂದಲ್ಲ, ಇವಾಗ ನೋಡು. ಏನು ನಿಮ್ಮ ಮಕ್ಳು ಹೇಳ್ದಂಗೆ ನಾನು ಕೇಳಬೇಕು ಅಂತ ಮಾತಾಡ್ತಾಳೆ ಇದ್ದಿದ್ರಿಗೆ. ನನ್ನ ಹೆಣ್ಮಕ್ಳು ಇರೋದಕ್ಕೇನೆ ಇವತ್ತು ಕುರಿ ಉಳ್ಕೊಂಡಿರೋದು, ಇಲ್ಲಿ ಬಂದು ನೀನು ಸೇರ್ಕೊಳಕ್ಕೆ ಜಾಗ ಆಗಿರೋದು ನನ್ನ ಹೆಣ್ಮಕ್ಳು ಇರೋದ್ರಿಂದಲೇ. ನಮ್ಮ ಗೊಂಬೆಲ್ಲ ನೋಡ್ಕೊಂಡಿರೋದು. ಇನ್ನು ನಿನ್ನ ಗಂಡೇನು ಕುರಿ ಕಾದಿಲ್ಲ, ಏನು ಅವನೇನೇನು ತಂದು ಹಾಕಿಲ್ಲ, ಮನೆಗೆ ಏನಿಲ್ಲ. ಇನ್ನು ನಾವು ಅವನಿಗೆ ಕಟ್ ಒಳಗೆ ಕಳಿಸಿದ್ದೀವಿ ಹೊರ್ತು ಅವನೇನು ನಮ್ಮ ಮನೆಗೆ ಏನು ತಂದು ಹಾಕಿಲ್ಲ ಕಣಮ್ಮ. ನೀ ಬೇಕಾದಂಗೆ ದುಡ್ಡು ಕೊಟ್ಟಿದ್ದೀವಿ ನಾವು. ಕುರಿ ಕಾದು ಅವನಿಗೆ ಬೇಕಂದಂಗೆ ದುಡ್ಡು ಕೊಟ್ಟವ್ರಿ. ಏನೋ ಮಾತಾಡ್ತೀಯಾ, ಹೇಳ್ದಂಗೆ ಕೇಳ್ಕೊಂಡಿರಮ್ಮ ಅಂತಂದ್ರೆ ಇಲ್ಲದ ಮಾತಾಡ್ತಾಳೆ. ಇಲ್ಲ ಕಣತ್ತೆ, ನಾನು ಕೇಳಲ್ಲ. ನಿನ್ನ ಮಕ್ಳು ಹೇಳ್ದಂಗೆ ಯಾಕೆ ಕೇಳ್ಬೇಕು ಹೇಳು? ಏನೋ ಹೊಸಸ್ತ್ರಲ್ಲಿ ಕೇಳ್ತಾರೆ. ನಾನಲ್ಲ, ಯಾರೇ ಆಗಲಿ, ಇನ್ನೊಬ್ಳು ಯಾರೇ ಬರಲಿ, ನಿನ್ನ ಮಕ್ಳು ಹೇಳ್ದಂಗೆ ಯಾರು ಕೇಳಲ್ಲ. ಇವಾಗ ನನ್ನ ಗಂಡನ ಸ್ವತ್ತು ನಮ್ಮ ಮಾವ ಸಂಪಾದಿಸಿರೋದಂತಂದ್ರೆ ನನ್ನ ಗಂಡನಿಗೆ ಸೇರಲೇಬೇಕು. ಅದೆಲ್ಲ ಕುರಿಯಲ್ಲ. ಅವ್ರು ಹೇಳ್ದಂಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾವು ಅವ್ರು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ನಾನು ನೋಡ್ತಾ ಇದ್ದೀನಿ, ನನ್ನೇನು ಕೋತಿ ಮಾಡ್ಕೊಂಡವ್ರೆ. ನನಗೆ ತಿಂಡಿ ಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳೋದು, ತಿಂಡಿ ಮಾಡಬೇಡ ಅಂತ ಹೇಳೋದು, ಇವರವೆಲ್ಲ ತುಂಬ ಜಾಸ್ತಿ ಆಗ್ಬಿಟ್ಟವೆ. ಅಲ್ಲ ಕಣ, ಕುರಿಯಕ್ಕೆ ಹೋಗೋರಿ ತಿಂಡಿ ಮಾಡ್ಕೊಂಡು ಕುತ್ಕೊಂಡ್ರೆ ಆಗುತ್ತೇನಪ್ಪ? ಅವಳು ಹೇಳಿದ್ಲು ಗೊಂಬೆಲ್ಲ, ಅವನು ತಿಂಬಲ್ಲ, ಅವನು ಅಳಿಯಂದ್ರೂ ತಿಂಡಿ ತಿಂಬಲ್ಲ, ನಿಮ್ಮ ಅಪ್ಪನ ತಿಂಡಿ ತಿಂಬಲ್ಲ, ಬೆಳಿಗ್ಗೆ ಉಂಡೋರು ತಿರುಗಿ ಸಾಯಂಕಾಲನೇ ಉಂಬೋದು. ಬೇಡ ಕಣಮ್ಮ, ತಿಂಡಿ ಮಾಡಬೇಡ, ಎತ್ತ ಪಲಾವ್ ಮಾಡ್ತೀನಿ ಅಂದ್ಲು. ಇಂಥವೆಲ್ಲ ತಿಂದರೆ ಅವ್ರಿಗೆ ಆಗಲ್ಲ. ಸುಮ್ಮನೆ ಮುದ್ದೆ ಅನ್ನ ಸಾರು ಮಾಡಮ್ಮ, ಬೆಂಡೆಕಾಯಿ ಇದ್ದಾವೆ, ಬೆಂಡೆಕಾಯಿ ಸಾರು ಮಾಡಿ ಅನ್ನ ಮುದ್ದೆ ಮಾಡಮ್ಮ ಅಂತ ಹೇಳಿದಕ್ಕೇನೆ ನೋಡಪ್ಪ, ಅದಕ್ಕೇನೆ ಇದು ಮಾಡ್ಕ್ಯಮ್ಮದ. ಹೇಳೋದು ಬೇಡವೆ ಅವ್ರಿಗೇನು? ಕುರಿ ಕಾಯರಿಗೆ ಗೊತ್ತು ಕಷ್ಟ ಏನು ಅಂತ ಹೇಳಿ. ನಿನ್ಗೇನು ಮನೆಯಾಗ ಕುತ್ಕೊಂಡಿರ್ತೀಯ, ತಿಂಡಿ ಆರಾಮಾಗಿ ತಿನ್ಕೊಂಡು ಕುತ್ಕೊಂಡಿರ್ತೀಯ. ಅವರಿಗೆ ತಿಂಡಿ ತಿಂದು ಹೋದ್ರೆ 12 ಗಂಟೆ ಅಷ್ಟೊತ್ತಿಗೆ, 12 ಗಂಟೆ ಅಷ್ಟೊತ್ತಿಗೆ ಹೊಟ್ಟೆಗೆಲ್ಲ ತೊಳಸ್ದಂಗೆ ಆಗುತ್ತೆ. ಹೊಟ್ಟೆ ಸಿತ್ತೈತೆ ಬಂದು ಆಗ್ಲೆಲ್ಲ ಕುರಿ ಬಿಟ್ಟು ಏನು ಕಟ್ಟಾಕ್ ಬರೋದ? ಒಂದು ಕುರಿ ಆಗಿದ್ರೆ ಬಿಡಪ್ಪ, ಅಲ್ಲೆಲ್ಲ ಕಟ್ಟಾಕಿ ಮಾರ್ಗಿರಕ್ಕೆ ಕಟ್ಟಾಕಿ ಬರ್ತೀವಿ ಅಂಬಕ್ಕೆ. ಇಲ್ಲ ಬಿಡಪ್ಪ, ಒಂದೇ ಒಂದು ಕುರಿ ಐತೆ, ಮನೆ ತಕ್ಕ ಹೊಡ್ಕೊಂಬಂದು ಇಲ್ಲೆಲ್ಲ ಕಟ್ಟಾಕಿ ಉಂಡು ಹೋಗ್ತೀವಿ ಅಂಬಕ್ಕೆ. ಅಷ್ಟೊಂದು ಕುರಿ ಕಾತ್ಕೊಂಬರೋದೇನು ಸುಲಭ ಅಂದ್ಕೊಂಡಿದ್ಯಾ ನೀನು? ಬಿಡ, ಮತ್ತೆ ಎಲ್ಲದಕ್ಕೂ ಹೇಳ್ಬೇಡ್ರಿ ನೀವು ಪ್ರತಿಯೊಂದು ಹೇಳ್ತಿರ್ತೀರಾ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ. ಏನು ಮಾಡೋಕ್ಕಲ್ಲ, ಅವಳು ಒಂದು ಸ್ವಲ್ಪ ಟೌನಾಗಿ ಬೆಳೆದವಳಲ್ಲ, ನನಗೂ ಒಂದು ಸ್ವಲ್ಪ ತಿಂಡಿ ಆಗಬೇಕು, ತಿಂಡಿ ತಿನ್ನಬೇಕು ಅಂತ ಮಾಡ್ತಾಳೆ. ಅವಳೇನ ಮಾಡ್ಕೊಂಡು ತಿನ್ಲಪ್ಪ. ನಾವೇನು ಅವಳು ಮಾಡ್ಕೊಂಡು ತಿಂಬಾರ್ನೇನು ಬೇಡ ಅಂದಿಲ್ಲ. ಅಯ್ಯೋ, ನೀವು ಹಂಗೆ ಮಾಡ್ಕೊಂಡು ತಿಂದ್ರು ಅದಕ್ಕೂ ಗುಣ ಅದನ್ನು ಮಾಡ್ಕೊಂಡು ತಿನ್ಲಿ, ಇದು ಮಾಡ್ಕೊಂಡು ತಿನ್ಲು ಅಂತ ಹೇಳಿ ಗುಣ ಅಂತೀರ. ನಾವೇನು ಗುಣ ಅಂದಿಲ್ಲ ಕಣೆ. ಸುಮ್ಮನೆ ಅವ್ನ ಮುಂದೆ ಯಾಕೆ ಹಂಗೆ ಹೇಳ್ತೀಯ? ನೀನೇನಾದರೂ ಮಾಡ್ಕೊಂಡು ತಿನ್ನಮ್ಮ, ಅಪ್ಪ ಇದ್ಗೆ ಕುರಿಯಕ್ಕೆ ಹೋಗ್ತಾರೆ, ಮುದ್ದೆ ಮಾಡಿಕೊಡು ಅಂತ ಹೇಳಿದ್ ನಿಜ. ಅದಕ್ಕೆ ನೀನು ಹಿಂಗೆಲ್ಲ ಮಾತಾಡಬೇಡ, ನೀನು ಸುಮ್ಕಿರು. ಕಾಣದೇ ಇರೋರಿಗೆಲ್ಲ ಸುಮ್ಮನೆ ಇಲ್ಲದೆಲ್ಲ ಹೇಳ್ಬಾರ್ದು. ಬಿಡ, ಗೊಂಬೆಲಾಕತ್ಲ ಹೋಗ್ಲಿ, ಯಾಕೆ ಸುಮ್ಮನೆ ಇವತ್ತು ಅರ್ಚತ್ತ. ಮತ್ತು ನೋಡಿ ಅವಳು ಹೆಂಗೆ ಮಾತಾಡ್ತಾಳೆ. ಯಾರನ್ನ ಕಂಡ್ರು ಉಂಡತ್ತೆ ಎಟ್ಟೆ ಕಿತ್ಕೊಂಡ್ರೇನಪ್ಪ ಅಂಬ ಥರ ಆಡ್ತಾ ಇದ್ದಾಳೆ. ಅಲ್ಲ, ನಾನೇನು ಹಂಗೇನು ಹೇಳಲಿಲ್ಲ. ಅಲ್ಲ, ಏನೇ ಅಂದ್ರೆ ನೋಡಿ ಎಲ್ಲದಕ್ಕೂ ಹೆಂಗೆ ಹೇಳ್ತಾರೆ ನನಗೆ, ಇಷ್ಟೋ ಬಂದಿರೋಳು ಅಂತ ಹೇಳಿ ಅವ್ರು ಹೇಳ್ದಂಗೆ ನಾನು ಕೇಳಬೇಕು ಅಂತ ನಾನು ನನ್ನ ಗಂಡಂತಂಗೆ ನಾನು ಹೇಳ್ತಾ ಇದ್ದೆ ಅಷ್ಟೇ. ಹೇಳ್ಕೊಂಬ್ಳಲ್ಲಿ ನಡಿಯಮ್ಮ, ನಡಿ ಹೋಗಿ ಅಂದ್ಕೊಂಬಲ್ಲ. ನೀನು ಸುಮ್ಮನೆ ಟೆನ್ಷನ್ ತಬೇಡ, ಆರಾಮಾಗಿರೋದು ನೋಡು, ನಡಿ. ಬಿಡಿ ಅತ್ಲಾಗ ಹೋಗ್ಲಿ. ಅವರು ಸುಮ್ಕಾದ್ರೆ ಅತ್ಲಾಗೆ ಮನೆಯ ಮೇಲೆ ಸಮಸ್ಯೆಗಳು ಗೊತ್ತಾ ಇರ್ತಾವೆ. ಒಂದೇ ಮನೆಯಾಗ ಇದೀವಿ ಎಲ್ಲರೂ, ಒಂದ್ಮೇಲೆ ಏನೇನೋ ಒಂದು ಸಮಸ್ಯೆಗಳು ಗೊತ್ತಾ ಇರ್ತವೆ. ನೀನು ಸುಮ್ಮನೆ ತಲೆ ಕೆಡಿಸ್ಕೊಬೇಡ. ಅಲ್ಲ, ಅಯ್ಯೋ, ಅವರು ಎಂಥ ಪ್ಲಾನ್ ಮಾಡ್ಕೊಂಡವ್ರು ಗೊತ್ತಾ? ಕುರಿ ಎಲ್ಲ ನಮಗೆ ಆಗುತ್ತೆ, ನಾವೇ ನೋಡ್ಕೊಂಡಿರೋದು, ಅವ್ನಿಗೆ ದುಡ್ಡು ಕಳಿಸಿದ್ದೀವಿ ಅಂತ ಹೇಳಿ. ಇವಾಗ ರೀ, ನೀವು ಮಾತ್ರ ಕುರಿ ಬಿಡಬೇಡ್ರಿ, ಕುರಿ ಎಲ್ಲ ಮಾರಿ ದುಡ್ಡು ತೊಗೊಳ್ಳಿ. ಇಷ್ಟು ದಿವಸ ನಮ್ಮ ಮನೆಗೆ ಇಟ್ಕೊಂಡು ನಮ್ಮ ಮನೆಗೆ ದುಡ್ಡೆಲ್ಲ ತೊಗೊಂಡು ತಿಂದಿದ್ದಾರಲ್ಲ, ಅದಕ್ಕೆ ಸರಿ ಹೋಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಕುರಿ ಮಾತ್ರ ಬಿಟ್ಕೊಡ್ಬೇಡ್ರಿ. ಅವರೆಲ್ಲ ಭಾಗ ತೊಗೋಬೇಕು ಅಂತ ಇದ್ದಾರೆ. ಇಬ್ಬರು ಸೇರ್ಕೊಂಡು, ನಿಮ್ಮ ಅಕ್ಕರು ಇಬ್ಬರು ಸುಮಾರದವರಲ್ಲ.
ಸರಿ ಆಯ್ತು ಬಿಡು, ನಾನು ಹೇಳ್ತೀನಿ, ನೀನು ಸಮಾಧಾನ ಮಾಡ್ಕೊ. ಟೆನ್ಷನ್ ತಗೋಬೇಡ. ಟೆನ್ಷನ್ ತಗೊಂಡ್ರೆ ಯಾವುದೂ ಆಗಲ್ಲ, ನಾನು ಹೇಳ್ತೀನಿ. ಅಕ್ಕ ನಿಮ್ಗೇನು ಕೊಡೋಕ್ಕಾಗಲ್ಲ, ಇಷ್ಟು ದಿವಸ ಇದ್ದೀರಾ. ನನ್ನ ಪಾಡಿಗೆ ನಾನು ಕುರಿ ಎಲ್ಲ ನಾನು ಮಾರ್ಕೊಂಡು ನಾನು ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಅಪ್ಪ ಬರಲಿ, ಅಪ್ಪನ ಕುಂಡ್ರಿಸ್ಕೊಂಡು ಅಪ್ಪ ಕುರಿ ಎಲ್ಲ ಮಾರ್ತೀನಿ ಕಣಪ್ಪ, ನಾನು ಆ ಕುರಿ ನನಗೆ ಕೊಟ್ಬಿಡು, ನೀನು ಸಂಪಾದಿಸಿರಪ್ಪ ಮಗನಿಗೆ ಯಾವತ್ತಿದ್ರು ಸೇರ್ಬೇಕಲ್ಲ ಅಂತ ಹೇಳ್ತೀನಿ. ಜಮೀನು ನಿಮ್ಮ ಅಪ್ಪ ಇದ್ದಂಗೆ ಜಮೀನು ಕುರಿ ಎಲ್ಲ ತಗೋಬಿಡ್ರಿ. ನೀನು ಹೆಸ್ರಿಗೆಲ್ಲ ಜಮೀನು ಮಾಡಿಸ್ಕೊಬಿಡ್ರಿ. ಇವರಿಬ್ರು ಸೇರ್ಕೊಂಡು ಇವನು ಹೆಂಗೂ ಬರೋದಿಲ್ಲ, ಅಲ್ಲೇ ಓದ್ತೀನಿ ಅಂತ ಅಲ್ಲೇ ಇದ್ದಾನೆ, ನಾವಿಬ್ರು ಏನಾದರೂ ಮಾಡಿ ಬರ್ಸ್ಕೊಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರಿಬ್ರು. ಅದಕ್ಕೇ ಸುಮ್ಮನೆ ನೀವು ಜಮೀನು ಮಾಡಿಸ್ಕೊಳ್ರಿ, ಇರೋ ಕುರಿ ಎಲ್ಲ ಮಾರ್ಬಿಟ್ಟತ್ಲಾಗೆ ಏನಾದರೂ ಬಿಸ್ನೆಸ್ ಮಾಡಿರಿ ಅಷ್ಟೇ. ಇವ್ರ ಕತೆ ಕಟ್ಕೊಂಡ್ರೆ ಇವರೆಲ್ಲನ ನಮಗೂ ಭಾಗ ಬೇಕು, ಕುರಿಯಾಗಿ ಭಾಗ ಬೇಕು, ಹೊಲ್ದಾಗ ಭಾಗ ಬೇಕು ಅಂತೇಳಿ ಅಲ್ಲಿ ನಾನು ನಿಮ್ಮ ಮಕ್ಕಳಿಗೆ ಗೊಂಬೆಲಕ್ಕೆ ಗೊತ್ತಿಕ್ರೆ ಹೊಲ ಸಿಕ್ಕೈತಂತೆ. ಅವನು ಯಾರವಾಗ ಮೋಸ ಮಾಡಿದ್ನಲ್ಲ, ಅದು ಇವಾಗ 10 ಎಕರೆ ಹೊಲ ಕೊಟ್ಟವ್ರಿ. ಅದವಾಗ ದುಡ್ಡು ಒಡವೆ ನಮ್ಮ ಇರ್ತಾಗೆಲ್ಲ ಇಸ್ಕೊಂಡು ಅವ್ನು ಯಾರೋ ಒಬ್ಬ ಮೋಸ ಮಾಡಿದ್ದ. ಅದಕ್ಕೇ ಇವಾಗ ಅದು ಇವಾಗ ಹೆಂಗೋ ಹೊಲ ಕೊಟ್ಟವ್ರೆ, 10 ಎಕರೆ ಹೊಲ ಐತೆ. ಅದು ನಮ್ಮ ಅಪ್ಪ ಇಂದಕ್ಕೂ ನಮ್ಮ ಗೊಂಬೆಲಕ್ಕೂ ಇಬ್ಬರಿಗೂ ಸೇರೈತದ, ನನಗೂ ಬರುತ್ತದ್ರ ಭಾಗ. ಅದೇ ಮತ್ತೆ ಅದನ್ನೆಲ್ಲ ತಗೊಳ್ಲೇಬೇಕು. ಮುಂದೆ ಇವೆಲ್ಲ ಸಮಸ್ಯೆಗಳಾಗ್ತವೆ ಕಣ್ರಿ, ನೀವು ಹೇಳೋದು ಅರ್ಥ ಆಗಲ್ಲ ನಿಮಗೆ. ಅದು ಬಂದಿರೋದು ಹೊಲ ಮತ್ತು ಇನ್ನು ಇದು ಬಂದಿರೋದು ಎಲ್ಲ ತಗೋಬೇಕು ನಾವು. ಕುರಿದು ಇವಾಗ ನಮ್ಮ ಸ್ವಂತ ಹೊಲ ಇರೋದು ಎಷ್ಟೈತೆ ಅದನ್ನ ನೋಡ್ಕೊಂಡು ಎಲ್ಲ ಜಮೀನು ತಗೊಂಡು ನಾವು ಎಲ್ಲ ಮಾಡಿಸ್ಕೊಬಿಡ್ಬೇಕು. ಹಂಗಾದ್ರೆ ಮತ್ತೆ ಇವರಿಬ್ಬರು ಸೇರ್ಕೊಂಡು ನಿಮಗೆ ಮೋಸ ಮಾಡ್ಬಿಡ್ತಾರೆ, ನಿಮ್ಮ ಅಕ್ಕರಿಬ್ಬರು ಸೇರ್ಕೊಂಡು. ಸರಿ ಆಯ್ತು ಬಿಡು, ಅಪ್ಪ ಬರಲಿ ಮಾತಾಡೋಣ. ಕುತ್ಕೊಂಡು ಮಾತಾಡ್ಬೇಕಾದೆಲ್ಲ ನಾನು ನೀನು ಮಾತಾಡ್ಕೊಂಡ್ರೆ ಆಗಲ್ಲ. ಈಗಳಪ್ಪ ನಿನ್ಗೆ ವಯಸ್ಸೋಯ್ತು, ಎಷ್ಟು ದಿವಸ ಅಂತ ಹೇಳಿ ಕುರಿ ಕಾಯ್ತೀಯಾ ನೀನು. ಈಗಳಪ್ಪ ಕುರಿ ಎಲ್ಲ ಮಾರ್ಬಿಟ್ಟು ನೀನು ದುಡ್ಡು ಕೊಡು, ಮಗ ಆಗಿ ಗಂಡು ಮಗ ಆಗಿ ನನಗೆ ಸೇರಬೇಕು ಅಂತ ಹೇಳಿ ಮಾತಾಡ್ತೀನಿ, ನೋಡೋಣ ಏನಂತಾರೆ ಅಂತೇಳಿ. ಅವಳು ನಮ್ಮ ರೀತಕ್ಕೂ ಅದಕ್ಕೆ ಹೆಂಗೋ ದುಡ್ಡು ಸಿಗುತ್ತೆ ನಮ್ಮ ಅಪ್ಪ ಏನಂತ ಅವಳು ಇಲ್ಲಿಗೆ ಹೋಗ್ತಾ ಇರ್ತಾಳೆ, ಇವಳು ಇಲ್ಲೇ ಸೇರ್ಕೊಂಡವಳೆ. ನಾನು ಮುಂಚೆಗೆ ಬಂದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನಾನು ಹೇಳ್ದೆ ನಿನಗೆ ಬರೋಣ ಕಣಪ್ಪ, ಸುಮ್ಮನೆ ಏನು ಆಗೋದಾಗೋಗ್ಬಿಟ್ಟೈತೆ ಅಂತ ಹೇಳಿ. ನಾವು ಬಂದಿದ್ರೆ ಬೇಗ ನಾವು ಕುರಿ ಎಲ್ಲ ಮಾರ್ಕೊಂಡು ಇಷ್ಟೊತ್ತಿಗೆ ಎಲ್ಲ ಬಂಡವಾಳ ಮಾಡ್ಕೊಬಿಡ್ಬೋದಾಗಿತ್ತು. ಕುರಿ ಕಾಯೋದಕ್ಕೆ ನಾನು ಎಲ್ಲಾದ್ರೂ ಸೈಟ್ ಕಿಟ್ ತಗೊಬಿಟ್ಟು ಮನೆ ಮೇಲೆ ಮನೆ ಕಟ್ಬಿಟ್ರೆ ಎಷ್ಟೋ ಹೊಸ ನಿಮ್ಮದೇ ಮನೆ ಬಾಡಿಗೆ ಬರುತ್ತೆ. ಸುಮ್ಮನೆ ಇವ್ರಿಗೆ ಗೊತ್ತಾಗಲ್ಲ ನಿಮ್ಮ ಅಪ್ಪಾಜಿಗೆ. ಅದ್ರಾಗ ಇವರು ಬೇರೆ ಕಾಯಬೇಕು. ಇವ್ರ ಗಂಡು ನಾವು ಇವರವೇ ಜಾಸ್ತಿ ಇರೋದು. ನಾನು ಹೋಗಿದ್ನಲ್ಲ ಮೊನ್ನೆ, ಇವರವೇ ಜಾಸ್ತಿ ಇರೋದು ನಿಮ್ಮ ಗೊಂಬೆಲ ಅಕ್ಕರವು. ಎಷ್ಟೊಂದಿದಾವೆ ಗೊತ್ತಾ? ನಮ್ಮ 100 ಇದ್ರೆ ಅವ್ರು 150 200 ಇದ್ದಾವೆ ಕುರಿ ಅನ್ಸುತ್ತೆ ಅವ್ರವು. ಅಷ್ಟೊಂದು ಕುರಿ ಕಾಯ್ಬೇಕಂದ್ರೆ ಏನು ಸುಮ್ಮನೆ ಅದ್ರಾಗೆ ನಮ್ಮ ವೇಸ್ಟು ಏನು ಅಂತ ಹೇಳಿ ನಾನೆಲ್ಲ ಕೌಂಟ್ ಮಾಡ್ಕೊಂಬಂದೆ, ಅವರವೇ ಜಾಸ್ತಿ ಇರೋದು. ಸರಿ ಮಾತಾಡಿ ಈಗಳಮ್ಮ, ನಾನಂತೂ ಕೊಡೋಕ್ಕಾಗಲ್ಲ ನಿಮ್ಗೇನು. ನಾವು ನಮ್ಮಪ್ಪಂದು ನಾನು ಮಾರ್ಕೊಂತೀನಿ ಅಂತ ಹೇಳಿ ಕುರಿ ಎಲ್ಲ ಹೊಡ್ಕೊಂಬಂದು ಮಾರೋಣ, ಸುಮ್ಮನಿರು. ಅವರಿಬ್ರು ಏನು ನಮಗೆ ಕೊಡ್ತಾರೆ ಅಂದ್ಕೊಂಡವ್ರಿ. ನಾವೇನೇನು ಮನೆ ಆಗ್ಲಾರಲ್ಲ, ಅವ್ರಿಗೆ ಯಾಕೆ ಕೊಡ್ಬೇಕು? ಅವ್ರಿಗೆ ಅಲ್ಲೂ ಸಿಗುತ್ತೆ ಇಲ್ಲೂ ಸಿಗುತ್ತೆ. ಅಲ್ಲ ಅವ್ರೇನು ಕೇಳಿಲ್ಲ, ನಮ್ಮ ಗೊಂಬೆಲಕ್ಕ ಒಬ್ಳಂಗೆ ಅಂದ್ಲು. ನಾನು ಸಂಪಾದಿಸಿರೋ ಕುರಿ ಎಲ್ಲ ನಾನು ಕಾದಿರೋದು ಅಂತ ಹೇಳ್ತಿದ್ಲು. ಯಾರು ಕಾದಿದ್ರೇನಂತೆ, ಅಪ್ಪನ ಸೊತ್ತು ಗಂಡು ಮಗುಗೆ ತಾನೇ ಬರೋದು ಅಂತ ಹೇಳಿ ಒಂದು ಮಾತಂಗೆ ಅಂದೆ ನಾನು ಅವತ್ತೇನೆ. ನೋಡೋಣ ಇನ್ನು ಏನೇನೋ ಮಾತಾಡ್ತಾರೆ ಏನು ಅಂತ ಹೇಳಿ ನೋಡೋಣ, ಸುಮ್ಕಿರು. ನಿನ್ನ ಟೆನ್ಷನ್ ತಗೋಬೇಡ. ಇವ್ರದೊಂಥರ ಎಷ್ಟೋ ಬಂದಿರೋಣಂತ ನನ್ನಂತೆ ಎಷ್ಟೊಂದು ಏನಿಸ್ತಾರೆ ಈ ರೀತಿ ನನ್ನ ಈ ಗೊಂಬೆಲ್ಲ ಸೇರ್ಕೊಂಡು. ಈ ಭಾಗ ಬೇರೆ ತಗೋಬೇಕು ಅಂತ ಇದ್ದಾರೆ. ನಾನು ಎತ್ತಕ್ಕೆ ಬಿಟ್ಟೇನು. ಅವ್ರು ನೀನೇನು ಯಾರನ್ನ ಕಷ್ಟಪಡು ಅಂತ ಹೇಳಿದ್ರ, ನೀನು ನೋಡ್ಕೊಳ್ರಿ ಅಂತ ಹೇಳಿದ್ರ, ನೋಡ್ಕೊಬಾರ್ದಾಗಿತ್ತು. ನಾವೆಲ್ಲ ನೋಡ್ಕೊಂಡ್ವಿ, ನಮ್ಮಮ್ಮ ನೋಡ್ಕೊಂಡ್ವಿ ಅಂತಂದರೆ ಇವತ್ತು ನನ್ನ ಗಂಡನೂ ನೋಡ್ಕೊಂಡವ್ರೆ. ಅದನ್ನ ಅವ್ರು ಹೇಳ್ಬೋದಲ್ಲ. ನಂಗೆ ಅಯ್ಯೋ 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 ಇವರಿಬ್ರು ಸೇರ್ಕೊಂಡು ಒಂದು ಆಡ್ತಾರೆ ಅನ್ಬೇಡಿ. ಇವ್ರದ್ದೊಂದು ನಮಗೆ ಕಾಟ ಆಯ್ತತ್ಲಾಗೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.